ಮಾಡಿ ಈ ಒಂದು ಆರೋಪಿಗಳಿಗೆ ಉಗ್ರವಾದಂತಹ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಅಂತವ್ರ ಜಾಗದ ಮೇಲೆ ಗುಂಡಿಟ್ಟುಕೊಳ್ಳುವಂತ ಕೆಲಸ ಮಾಡ್ಬೇಕಂತ ರಕ್ಷಣೆ ನೀಡದ ರಾಜ್ಯ ಸರ್ಕಾರಕ್ಕೆ ಎಲ್ಲಿಯವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಶಿಕ್ಷೆ ಮಾಡಿದ ಆರೋಪಿಗೆ ಒಂದು ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕಂತಂದ್ರೆ ಇಲ್ಲಿ ಒಂದು ಕೊಲೆಗಡಕರಿಗೆ ಗುಂಡಗಳಿಗೆ ಒಂದು ಹೆಚ್ಚಿನ ಆದ್ಯತೆ ನೀಡಿದೆ ಅನ್ನೋ ಒಂದು ಸರ್ಕಾರ ಅಂತಕ್ಕಂಥ ನಿಟ್ಟಿನೊಳಗ ಮೇಲಿಂದ ಮೇಲೆ ಒಂದು ಆರ್ಡರ್ಗಳ ಜಾಸ್ತಿ ಆಗ್ತಾ ಇದ್ದಾವೆ. ಇದೇ ಹುಬ್ಬಳ್ಳಿಯಲ್ಲಿ ಕಾಲೇಜ್ ಒಂದು ಕ್ಯಾಂಪಸ್ನಲ್ಲಿ ನೇಹಾ ಹಿರೇಮಠ ಅವರ ಹಿಂದೆ ನಡೆದ ಮಾದರಿಯಲ್ಲಿ ಮತ್ತೊಂದು ಘಟನೆ ಅಂಜಲಿಯ ಒಂದು ಹತ್ಯೆಯಾಗಿದೆ. ಈ ಹತ್ಯೆಯನ್ನು ಮಾಡಿರ್ತಕ್ಕಂಥ ಆರೋಪಿ ಎಷ್ಟೊಂದು ಕ್ರೂರಿ ಅಂದರೆ ಆ ಮಹಿಳೆಯನ್ನ ನೇಹಾ ಮಾದರಿಯಲ್ಲಿ ನಿನ್ನನ್ನು ಕೂಡ ಕೊಲೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನು ಹಾಕೋದ್ರ ಜೊತೆಗೆ ಆ ಒಂದು ಕುಟುಂಬದ ಸದಸ್ಯರು ಪೊಲೀಸ್ ಠಾಣೆಗೆ ಹೋಗಿ ಅಲ್ಲೇ ಈ ರೀತಿ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿದ್ರು ಕೂಡ ಅವನ ಮೇಲೆ ರಾಜ್ಯ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಶಿಸ್ತು ಕ್ರಮ ಕೈಗೊಳ್ಳದೇ ಇರುವುದು ಒಂದು ಖಂಡನೀಯ ವಿಷಯ. ಆ ನಿಟ್ಟಿನೊಳಗೆ ಅವತ್ತೊಂದು ಕೊಲೆ ನಡೆದಿದೆ. ಆ ಕೊಲೆ ಮಾಡಿರ್ತಕ್ಕಂಥ ಆರೋಪಿ ಹಿಂದಿನ ದಿವಸ ಮತ್ತೆ ರೈಲ್ವೆ ಒಂದು ಬೋಗಿಯಲ್ಲಿ ಕೂಡ ಒಂದು ಮಹಿಳೆಯರಿಗೆ ತೊಂದರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನೊಳಗೆ ಅಂಥ ಆರೋಪಿಯನ್ನ ಒಂದು ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು. ರಾಜ್ಯ ಸರ್ಕಾರ ಕೂಡಲೇ ಕಾನೂನು ಸುವ್ಯವಸ್ಥೆಯನ್ನು ಇನ್ನಷ್ಟು ಕಠಿಣಗೊಳಿಸಿ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ನೀಡಬೇಕು. ಮತ್ತು ಈ ಮೇಲಿನ ಮೇಲೆ ಏನೋ ಒಂದು ಕೊಲೆಗಡಕರಿಗೆ ಒಂದು ಆಸ್ಪದವನ್ನು ನೀಡ್ತಾ ಇದ್ದಾರೆ. ಈ ಒಂದು ಅವರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ನೀಡಬೇಕು ಅಂತ ಹೇಳಿ ನಾವು ಅಥಣಿ ನಗರದ ಎಲ್ಲ ನಾಗರಿಕರ ಪರವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ಈ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳ ಪರವಾಗಿ ಒಂದು ಖಂಡನೆಯನ್ನು ಮಾಡಿ ಈ ಒಂದು ಆರೋಪಿಗಳಿಗೆ ಉಗ್ರವಾದಂಥ ಶಿಕ್ಷೆಯನ್ನು ನೀಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಈಗ ಸದ್ಯ ಪರಿಸ್ಥಿತಿದೊಳಗ ರಾಜ್ಯದೊಳಗ ಹಿಂದೆಂದು ಕಂಡರಿಯದಂತ ಘಟನೆಗಳು ನಡೆಯುತ್ತವ. ಇಂಥ ಘಟನೆಗಳು ನಡಿಬೇಕಂದ್ರೆ ಕಾನೂನು ಶಿಸ್ತಬದ್ಧವಾಗಿ ಇಲ್ಲ ಅಂತೇಳಿ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಕತ್ತೆ. ಅದಕ್ಕೆ ನಾವು ಎಲ್ಲರೂ ಪ್ರೀತಿ ಅನ್ನೋದು ಕಂಡದೀವು. ಪ್ರೀತಿಯಿಂದ ಇರ್ರಿ, ಪ್ರೀತಿಯಿಂದ ಇದ್ದುಕೊಂಡು ಬಿಟ್ಟ ಇಂಥ ಕೊಲೆ ಮಾಡುವುದಂತ ಕ್ರೂರ ಕೆಲಸವನ್ನ ಯಾರು ಮಾಡ್ತಾರಲ್ಲ ಅಂಥವ್ರಿಗೆ ಜಾಗದ ಮೇಲೆ ಗುಂಡಿಟ್ಟುಕೊಳ್ಳುವಂತ ಕೆಲಸ ಮಾಡ್ಬೇಕಂತೇಳಿ ಈ ಸರ್ಕಾರ ಪೊಲೀಸರಿಗೆ ಆದೇಶ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಎಲ್ಲ ರೈತರ ಪರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಮಕ್ಕಳು ಈಗ ದಿನನಿತ್ಯ ಶಾಲೆಗೆ ಹೋಗ್ಬೇಕು, ಮತ್ತೊಂದು ಕೆಲ್ಸಕ್ಕೆ ಹೋಗ್ಬೇಕು. ಈ ತರ ಆದ್ರೆ ಒಬ್ಬ ಇಬ್ಬರನ್ನ ಜಾಗದ ಮೇಲೆ ಗುಂಡಿಟ್ಟು ಕೊಂದ್ರೆ ಮತ್ತೊಂದು ಹುಡುಗರಿಗೆ ಅಂತ ಕೆಲಸ ಮಾಡಬಾರ್ದಂತ ಅರಿವು ಮೂಡ್ತತಿ. ಅದಕ್ಕೆ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಕಠಿಣವಾದ ಉಗ್ರವಾದ ಶಿಕ್ಷೆ ಅಂತ ಹಂತಕರಿಗೆ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೇವೆ ಸರ್.